ತಾಯಿ ಆಗ್ಬೇಕು, ನಾನು ಕೂಡ ಮಗುನ ಹೆರಬೇಕು, ನಮ್ಮ ವಂಶನ ಬೆಳೆಸ್ಬೇಕು, ಆಸೆ ಕನಸುಗಳನ್ನ ಆ ರೀತಿ ಕನಸುಗಳಿರುತ್ತೆ. ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ಇಬ್ರು ಕಪಲ್ಸ್ ಇದ್ದಾರೆ, ತುಂಬಾ ಸಖತ್ತಾಗಿರುವಂತ ಜೋಡಿ ಇದೆ. ಸೊ ಇವರಿಗೆ ಬಂದ್ಬಿಟ್ಟು ಯಾಕೆ ಆ ಒಂದು ಕನಸಿನ ಬಗ್ಗೆ ಹೆಚ್ಚಾಗಿ ಯೋಚನೆ ಆಗಿದೆ, ಅದ್ರ ಜೊತೆಗೆ ಸೊ ಅವ್ರಿಗೆ ಏನೆಲ್ಲ ಸಮಸ್ಯೆಗಳಿತ್ತು ಸರಾಕೆರೆ ಬರೋಕ್ಕಿಂತ ಮುಂಚೆ, ಸರಾಕೆರೆ ಬಂದಾದ್ಮೇಲೆ ಆ ಸಮಸ್ಯೆಗಳೆಲ್ಲ ಹೇಗೆ ಗುಣವಾಗಿದೆ ಅಂತ ಕೇಳೋಣ. ನಮಸ್ತೆ ಅಮ್ಮ. ನಿಮ್ಮ ಹೆಸರುಪ್ಪ? ನಿರ್ಮಲಾ. ಸರಾಕೆರೆ ಬರ್ತಾ ಇದ್ದೀರಾ? ಕಾಟ್ನೂರ್ ಜೆಡಿಯಿಂದ ಬರ್ತಾ ಇದ್ದೀರಾ? ಏನ್ ಸಮಸ್ಯೆಗೋಸ್ಕರ ಬರ್ತಾ ಇದ್ದೀರಾ? ಮಕ್ಕಳ ಸಮಸ್ಯೆಯಿಂದ ಬರ್ತಾ ಇದ್ದೀರಾ. ಸೊ ಇವಾಗ ನಿಮಗೆ ಮಕ್ಕಳ ಸಮಸ್ಯೆ ಅಂದ್ರೆ ಯಾವ ತರ ಎಲ್ಲ ಸಮಸ್ಯೆ ಆಗಿದೆ? ಅದಕ್ಕಾಗಿ ಬಂತೀನಿ. ಈಗ ಓಪನ್ ಆಗ್ಯಾವ ಅಂತಂದ್ರೆ ನಮ್ಮ ಮನೆಯವ್ರಿಗೆ ದಿನ ಬರೋದು ಆಗಂತ ಹೇಳ್ಬೇಕು, ಅದ್ರ ಸಲುವಾಗಿ ತಗೊಂಡ್ಬಂದಲ್ಲ. ಸರಾಕೆರೆ ಬಂದು ರೆಗ್ಯುಲರ್ ಆಗಿ ಥೆರಪಿ ಮಾಡೋದ್ರಿಂದ ಮತ್ತೇನಾಗಿದೆ, ಬ್ಲಾಕ್ ಆಗಿರೋದ್ರಿಂದ ಓಪನ್ ಆಗಿದೆ ಅಂತ ಹೇಳ್ತಾ ಇದ್ರೆ. ಸಿಸ್ಟಮ್ ಒಂದು ಡೌಟ್ ಅಂತಂದ್ರೆ, ಈ ತರ ಸಮಸ್ಯೆ ನಿಮ್ಗೆ ಎಷ್ಟು ವರ್ಷದಿಂದ ಇದೆ? ಎಷ್ಟು ಹಾಸ್ಪಿಟಲ್ ತೋರಿಸಿದ್ರೆ? ನಾನು ಯಾರಿಗೋ ತಗೋಕನ ಹೇಳಿದ್ರಿ. ಇದು ಬಂದನ ಆದ್ಮೇಲೆ ದೇವಿಕಾ ಹಾಸ್ಪಿಟಲ್ಗೆ ತೋರಿಸಿದ್ರೆ. ಎಷ್ಟು ಟೈಮ್ ಹೋಗಿದ್ರ ಹಾಸ್ಪಿಟಲ್ಗೆ? ಎಲ್ಲ ಮದುವೆ 2 ವರ್ಷದಿಂದ ಬಿಟ್ಟು ಹೋಗ್ತೈತಿ. 2 ವರ್ಷದಿಂದ ಸ್ಟಾರ್ಟ್ ಮಾಡಿದ್ರ ಹಾಸ್ಪಿಟಲ್ ಹೋಗೋದು ಸ್ಟಾರ್ಟ್ ಮಾಡಿದ್ರ. ಫಸ್ಟ್ ಟೈಮ್ ಹಾಸ್ಪಿಟಲ್ ಹೋಗುವಾಗ ನಿಮ್ಗೆ ಈ ಸ್ಕ್ಯಾನಿಂಗ್ ಅಂದ್ರೆ ಏನು, ಈ ತರ ಆಗಿದ್ದಕ್ಕೆಲ್ಲ ಏನು ಅಂತ ರೀಸನ್ ಮತ್ತೆ ನೀವ್ ಹೆಂಗ್ ಹಾಸ್ಪಿಟಲ್ ಹೋಗ್ತಾ ಇದ್ರಿ? ಅವ್ರು ಹೇಳ್ದಂಗೆಲ್ಲ ಕೇಳ್ತೀನಿ ಅಂತ ಹೇಳಿದ್ರಲ್ವಾ? ಸೊ ಡಾಕ್ಟರ್ ಬಂದ್ಬಿಟ್ಟು ನಿಮ್ಗೆ ಹೇಳಿದಾರ ಈ ತರ ಆಗಿದೆ ಅಂತ? ಏನು ಹೇಳಿಲ್ಲ. ಸೊ ಸಿಸ್ಟರ್ ಹೇಳಿದಾಗೆ ನಮ್ ಜೊತೆ ಮಾತಾಡ್ಬೇಕಾದ್ರು ಹೇಳಿದ್ರು, ನಂಗೆ ಈ ಮಂತ್ ಕರೆದ್ರು, ನಾನು ಹೋದೆ, ಸ್ಕ್ಯಾನಿಂಗ್ ಮಾಡಿಸಿದ್ರು, ಟ್ಯಾಬ್ಲೆಟ್ ಕೊಟ್ರು, ರಿಪೋರ್ಟ್ ಕೊಟ್ರು. ಮತ್ತೆ ಅವ್ರು ಹೇಳಿರೋ ಡೇಟಿಗೆ ಹೋಗ್ಬೇಕು, ಮತ್ತೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಮತ್ತೆ ಟ್ಯಾಬ್ಲೆಟ್ ಕೊಡ್ತಾರೆ, ಮತ್ತೆ ರಿಪೋರ್ಟ್ ಕೊಡ್ತಾರೆ, ತಗೊಂಡ್ ಬರ್ಬೇಕು. ಈ ರೀತಿ ಎಷ್ಟು ವರ್ಷ ಓಡಾಡಿದ್ದೀರಾ? ನಮ್ಮ ಮದುವೆಯಾಗಿ 12 ವರ್ಷ ಮೇಲೆ ಐತ್ರಿ. 2 ವರ್ಷ ಏನು ತೋರಿಸಿಲ್ಲ. ಅಂದ್ರೆ 10 ವರ್ಷದಿಂದ ಈ ತರ ಕಷ್ಟ ಪಡ್ತಾನೆ ಇದ್ದೀರಾ. ಓಕೆ, ಎಷ್ಟು ಖರ್ಚು ಮಾಡಿದ್ದೀರಾ ಸಿಸ್ಟರ್? ಏನ್ ಕೆಲಸ ಮಾಡ್ತೀರಾ ನೀವು ನಿಮ್ಮ ಹಸ್ಬೆಂಡ್? ಆಕ್ಚುಲಿ ಅಮ್ಮ ಬಂದು ಸರಾಕೆರೆ ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೆ. ಸೊ ರೆಗ್ಯುಲರ್ ಆಗಿ ಬಂದು ಇವಾಗ ಥೆರಪಿನ ಮಾಡ್ಬಿಟ್ಟು ಒಂದು ಬೆಸ್ಟ್ ಆಗಿ ರಿಸಲ್ಟ್ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ತಗೊಂಡಿದ್ದಾರೆ. ಸೊ ಯಾವ ತರ ಪ್ರಾಬ್ಲಮ್ಸ್ ಅಂತ ಹೇಳುವಾಗ, ಗರ್ಭಕೋಶದಲ್ಲಿ ಬಂದು ಫಿಲಮೆಂಟ್ ಟ್ಯೂಬ್ ಅಂತ ಒಂದು ಬರುತ್ತೆ. ಸೊ ಅದ್ರ ಒಳಗಡೆ ಬಂದು ಕಂಪ್ಲೀಟ್ ಆಗಿ ಏನಾಗಿದೆ, ಬ್ಲಾಕೇಜಸ್ ಆಗಿದೆ. ಆ ಬ್ಲಾಕೇಜಸ್ ಆಗಿರೋದ್ರಿಂದಲೇ ನಿಮ್ಗೆ ಮಕ್ಕಳು ಆಗಲ್ಲ ಅಂತ ಹೇಳಿ ಡಾಕ್ಟರ್ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಅಮ್ಮನ್ಗೆ ಸಜೆಸ್ಟ್ ಮಾಡಿದ್ರು. ಸೊ ಸುಮಾರು ಒಂದು 2 ವರ್ಷ ಬಿಟ್ಟು ಅಮ್ಮ ಹಾಸ್ಪಿಟಲ್ಗೆ ತೋರಿಸ್ತಾನೆ ಇದ್ದಾರೆ. ಬಟ್ ಪ್ರಾಬ್ಲಮ್ ಒಂದು ಏನಾಗ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾನೆ ಇರಲಿಲ್ಲ. ಬಟ್ ಟ್ಯಾಬ್ಲೆಟ್ಸ್ ಮಾಡೋದು ತಗೋತಾ ಇದ್ರು, ಹಾಗೇನೆ ಹೋಗ್ತಾನೆ ಇದ್ರು. ಬಟ್ ಏನಕ್ಕೋಸ್ಕರ ಈ ತರ ಆಗ್ತಾ ಇದೆ ಅನ್ನೋದು ವಿಷಯ ಮಾತ್ರ ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ. ಸರಾಕೆರೆಗೆ ಬಂದಾದ್ಮೇಲೆ ನೀವು ಸರಿಯಾಗಿ ಸ್ಕ್ಯಾನಿಂಗ್ ರಿಪೋರ್ಟ್ ನ ತಗೊಂಡು ಬನ್ನಿ, ನೋಡೋಣ ಏನಾಗಿದೆ ಅಂತ ಕೇಳುವಾಗ ಅವಾಗ ಅಮ್ಮ ತೋರ್ಸ್ಕೊಂಡು ಬಂದಾದ್ಮೇಲೆ ಗೊತ್ತಾಯ್ತು, ಆ ರಿಪೋರ್ಟ್ ಅಲ್ಲಿ ಟ್ಯೂಬ್ಸ್ ಬಂದೇನಾಗಿದೆ, ಬ್ಲಾಕ್ ಆಗಿದೆ ಅಂತ ತಿಳಿದು ಬಂತು. ಸೊ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ರೆಗ್ಯುಲರ್ ಆಗಿ ನೀವು ಸರಾಕೆರೆಗೆ ಬನ್ನಿ, 45 ಡೇಸ್ ನಿಮ್ಗೆ ಚಾಲೆಂಜ್ ಮಾಡಿ ಥೆರಪಿನ ಕೊಡ್ತೀವಿ. ಆ 45 ಡೇಸ್ ಅಲ್ಲಿ ನಿಮ್ಮ ಟ್ಯೂಬ್ಸ್ ಆಗುತ್ತೆ, ಓಪನ್ ಆಗುತ್ತೆ. ಏನ್ ಬ್ಲಾಕೇಜಸ್ ಅಂತ ಕೊಟ್ಟಿದಾರಲ್ವ ರಿಪೋರ್ಟ್ ಅಲ್ಲಿ 100% ಆ ಬ್ಲಾಕೇಜ್ ಬಂದ ಏನಾಗುತ್ತೆ, ಓಪನ್ ಆಗುತ್ತೆ ಅಂತ ಹೇಳಿ ರೆಗ್ಯುಲರ್ ಆಗಿ ಅವರಿಗೆ ಮಿರಾಕಲ್ ಮ್ಯಾಟ್ ಥೆರಪಿ, ಹಾಗೇನೆ ಜೈಡ್ ಕೋಡ್ 3 ಬೌಲ್ ಥೆರಪಿ, ಈ 3 ಥೆರಪಿನ ರೆಗ್ಯುಲರ್ ಆಗಿ ಕೊಟ್ಟಿದೀವಿ. ಇವಾಗ ಕಂಪ್ಲೀಟ್ ಆಗಿ ಬ್ಲಾಕ್ ಕಂಪ್ಲೀಟ್ ಆಗಿ ಓಪನ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಮೇನ್ ಮುಖ್ಯವಾಗಿ ನಾನು ಅವಾಗಲೇ ಹೇಳಿದಲ್ವಾ, ಸೊ ಎಷ್ಟು ಮುಖ್ಯ ನಮಗೆ ಗರ್ಭಕೋಶ ಅಂತ ಹೇಳುವಾಗ, ನಮ್ಗೆ ಅಮ್ಮ ಅಂತ ಕರಿಬೇಕು ಅಂತ ಹೇಳುವಾಗ್ಲೇನೆ ಮುಖ್ಯವಾಗಿ ನಮ್ಗೆ ಆ ಗರ್ಭಕೋಶ ಬೇಕೇ ಬೇಕು. ಸೊ ಯೋಚನೆ ಮಾಡಿ, ದಯವಿಟ್ಟು ಸ್ವಲ್ಪ ರೆಗ್ಯುಲರ್ ಆಗಿ ಸರಾಕೆರೆಗೆ ಬನ್ನಿ, ಸರಾಕೆರೆಗೆ ಬಂದು ಥೆರಪಿನ ಮಾಡಿ. ಸೊ ಅಮ್ಮನಿಗೋಸ್ಕರ ಎಲ್ಲರೂ ಕೂಡ ಪ್ರೇಯರ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಸರಾಕೆರೆಗೆ ಬಂದಾದ್ಮೇಲೆ ಅಮ್ಮನಿಗೆ 3 ದಾರಿ ಇದೆ. ಆ 3 ದಾರಿಯಲ್ಲಿ ಇವಾಗ ಒಂದು ದಾರಿ ಕ್ಲಿಯರ್ ಆಗಿದೆ, ಇವಾಗ 2ನೇ ದಾರಿಗೆ ರೆಡಿ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಪ್ರೇಯರ್ ಮಾಡ್ಬೋದಾ? ಸೊ ಆ ಟ್ಯೂಬ್ ನ ಬಂದು ಕ್ಲಿಯರ್ ಆಗುವಾಗ ಮಾತ್ರನೇ ಮಗು ಆಗಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಒಂದು 2 ಮಿನಿಟ್ಸ್ ಪ್ರೇಯರ್ ಮಾಡೋಣ. ಸೊ ಇವ್ರಿಗೋಸ್ಕರ ಸೊ ನೋಡಿ ಕಷ್ಟಪಟ್ಟು ದುಡಿತಾ ಇದ್ದಾರೆ, ಯಾವಾಗ್ಲೂ ಕೂಡ ಹೇಳ್ತಾನೆ ಇರ್ತಾರೆ, ನಾನು ಯಾವಾಗ್ಲೂ ಕೂಡ ನಾನು ನನ್ನ ಹಸ್ಬೆಂಡ್ ಖುಷಿಯಾಗಿನೇ ಇರ್ಬೇಕು, ಚೆನ್ನಾಗಿರ್ಬೇಕು ಅಂತಾನೆ ಹೇಳ್ತಾರೆ. ಅದು ಬಿಟ್ಟು ಯಾವ್ದು ಒಂದೆರಡು ನಿಮಿಷ ಅವ್ರಿಗೋಸ್ಕರ ಪ್ರೇಯರ್ ಮಾಡ್ಬೋದಾ? ಎಲ್ಲರೂ ಕೂಡ ಕಡನ ಕ್ಲೋಸ್ ಮಾಡಿಪ್ಪ.
ಎಲ್ಲೂ ಕೂಡ ಕಣ್ಣನ್ನ ಕ್ಲೋಸ್ ಮಾಡಿ ನಮ್ಮ ಬಲಗಿನ ಹಾಕಲ್ಲಿ ಇಟ್ಕೊಳ್ಳಿ. ಇವತ್ತಿನ ದಿನ ನಮ್ಮ ನಿರ್ಮಲಮ್ಮ ಅವ್ರ ಮನೆಗೆ ನಮ್ಮ ಹೆಜ್ಜೆ ಕೋರ್ಟ್ ಡಾಕ್ಟರ್ ಹೋಗ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ ನಮ್ಮ ಹೆಜ್ಜೆ ಕೋರ್ಟ್ ಡಾಕ್ಟರ್ನ ತಗೊಳ್ತಾ ಇದ್ದಾರೆ. ಅವ್ರ ಕಾಲು ಆದಷ್ಟು ಬೇಗುಣ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅಪ್ಪ ಅಮ್ಮ.